ಆತ್ಮೀಯರೇ ನಮಸ್ಕಾರ. ಮಿತ್ರರೇ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಗಸು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಗಸು. ಬದಲಾವಣೆ ಅನ್ನೋದು ಜಗದ ನಿಯಮ. ನೀವು ಬದಲಾಗಲಿಲ್ಲ ಅಂದರೆ ಪರಿಸ್ಥಿತಿ ನಿಮ್ಮನ್ನ ಬದಲು ಮಾಡ್ತದೆ ಅಂತ ಒಂದು ಫೇಮಸ್ ಸೇಯಿಂಗ್. ಈ ಬದಲಾವಣೆಯ ಪರ್ವಕಾಲದಲ್ಲಿ ಯುಗಾದಿ ಅಂದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹೊಸ ವರ್ಷದ ಉದಯ. ಈ ಉದಯ ಕಾಲದಲ್ಲಿ ವಿಶೇಷ ಏನಪ್ಪ ಯುಗಾದಿಗೆ ಅಂದರೆ ಬೇವು ಮತ್ತು ಬೆಲ್ಲ. ಬಹಳಷ್ಟು ಜನರಿಗೆ ಬೇವು ಆಗ್ತದೆ, ಕೆಲವಷ್ಟು ಜನರಿಗೆ ಬೆಲ್ಲನೂ ಇರ್ತದೆ. ಈ ಬೇವು ಬೆಲ್ಲ ಸೇರಿದ್ರೇನೆ ಜೀವನ ಅಂತ ಹೇಳ್ತಾರೆ. ಕಷ್ಟ ಸುಖ ನೆಮ್ಮದಿ ಎಲ್ಲದೂ ಬೇಕು ಅಂದರೆ ಈ ಯುಗಾದಿ ಹಬ್ಬವನ್ನು ನೆನೆಸ್ಕೋಬೇಕು. ಸ್ನೇಹಿತರೆ, ಇದು ನಿಜಕ್ಕೂ ಸಹಿತ ಬದಲಾವಣೆಯ ಕಾಲ. ಪ್ರಕೃತಿನಲ್ಲಿ ಬಹಳಷ್ಟು ಬದಲಾವಣೆ ಆಗ್ತದೆ. ಹೊಸ ಚಿಗುರು ಬರ್ತದೆ, ಕೋಗಿಲೆಯ ನಾದ ಕೇಳ್ತದೆ. ಹಾಗೆ ಅದಕ್ಕೆಲ್ಲ ಕಾರಣ ಹಳೆ ಬೇರು. ನಾನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಈಗ ಕುರ್ಚಿ ಅಂದ್ರೆ ಮುಖ್ಯಮಂತ್ರಿಯ ಬದಲಾವಣೆ ಆಗ್ತಾ ಇದೆ ಅಂತ. ಇದಕ್ಕೆ ಕಾರಣ ಏನು ಸ್ನೇಹಿತರೆ? ಇನ್ನೇನು ಕೆಲವೇ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪಟ್ಟಾಭಿಷೇಕ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ದಿನಗಣನೆ ಪ್ರಾರಂಭ ಆಗಿದೆ ಅಂತ. ಇದೇನು ಇಷ್ಟೊಂದು ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳಿದ್ರೆ, ಅದಕ್ಕೆ ನಾನು 3 ಕಾರಣಗಳೊಂದಿಗೆ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. 100% ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ, ದಿನಗಣನೆ ಪ್ರಾರಂಭ ಆಗಿದೆ ಅನ್ನೋದನ್ನ ನಿಮಗೆ ನಾನು ತಿಳಿಸಲಿಕ್ಕೆ ಬಂದಿದ್ದೇನೆ. ನಾನು ಪ್ರಜಾಕೀಯ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ. ನಂಬರ್ 1, ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಪಕ್ಷ ನಿಷ್ಠೆಯನ್ನ, ಪ್ರಾಮಾಣಿಕತೆಯನ್ನ, ಪಕ್ಷದ ಪ್ರಾಮಾಣಿಕತೆಯನ್ನ, ಪಕ್ಷದ ಹೈಕಮಾಂಡ್ ಹೇಳಿದ ಆದೇಶವನ್ನ ಚಾಚೂ ತಪ್ಪದೆ ಪಾಲಿಸಿದಂತ ಕೀರ್ತಿ ನಿಜಕ್ಕೂ ಸಹಿತ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೆ. ಡಿ.ಕೆ. ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಂತವರು. ಎಂಥದೇ ಕಠಿಣ ಪರಿಸ್ಥಿತಿಯಲ್ಲೂ ಸಹಿತ ಅವರು ಟ್ರಬಲ್ ಶೂಟರ್ ಆಗಿ ಕಾಂಗ್ರೆಸ್ ಪಕ್ಷವನ್ನ, ಕಾಂಗ್ರೆಸ್ ನಾಯಕರನ್ನ ಉಳಿಸಿಕೊಂಡಂತವರು. ಈಗ ಅವರಿಗೆ ಪರ್ವಕಾಲ ಸ್ಟಾರ್ಟ್ ಆಗಿದೆ. ಏನದು ಅಂದ್ರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಪದವಿಯ ಪಟ್ಟಾಭಿಷೇಕ ಇದೆ. ಅದಕ್ಕೆ ಮೊದಲನೇ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಂಬರ್ 1, ಕಾಂಗ್ರೆಸ್ ಹೈಕಮಾಂಡ್ ಆದಂತಹ ಸುಪ್ರೀಂ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು, ಲಿಸನ್ ಕೇರ್ಫುಲಿ, ಡಿ.ಕೆ. ಶಿವಕುಮಾರ್ ಮೇಲಿರುವಂತಹ ಇಡಿ ಕೇಸ್, ಐಟಿ ಕೇಸ್ ಹಾಗೂ ಹಲವಾರು ಕ್ರಿಮಿನಲ್ ಕೇಸ್ಗಳಿದಾವಲ್ಲ, ಅವೆಲ್ಲವನ್ನ ಪರಿಶೀಲಿಸಿ ಲೀಗಲ್ ಒಪಿನಿಯನ್ ಕೊಡ್ಲಿಕ್ಕೆ, ಲೀಗಲ್ ವರದಿಯನ್ನ ಕೊಡ್ಲಿಕ್ಕೆ ತಮ್ಮದೇ ಆದ ಒಂದು ಟೀಮನ್ನ ರೆಡಿ ಮಾಡಿದಾರಂತೆ. ಆ ಟೀಮು ಆಲ್ರೆಡಿ ಲೀಗಲ್ ಒಪಿನಿಯನ್ ಅನ್ನ, ವರದಿಯನ್ನ ಕೊಟ್ಟಿದೆ. ಯಾಕಪ್ಪ ಈ ಲೀಗಲ್ ಒಪಿನಿಯನ್ ಬೇಕು ಅಥವಾ ಲೀಗಲ್ ವರದಿ ಬೇಕು ಅಂದ್ರೆ, ಡಿ.ಕೆ. ಶಿವಕುಮಾರ್ ಮೇಲೆ ಐಟಿ ಕೇಸ್ ಇದೆ, ಇಡಿ ಕೇಸ್ ಇದೆ, ಹಾಗೆ ಬಹಳಷ್ಟು ಕೇಸ್ಗಳಿದೆ. ಆ ಕೇಸ್ಗಳನ್ನ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ ಮೇಲೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಇದೆಯಲ್ಲ,
ಮೋದಿ ಅಮಿತ್ ಶಾ ಅವರು ಲೀಗಲ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಆ ಮುಖ್ಯಮಂತ್ರಿಯ ಚೇರಿಗೆ ಬಹಳಷ್ಟು ತೊಂದರೆ ಕೊಡಬಹುದು ಅನ್ನೋ ಉದ್ದೇಶದಿಂದ ಈಗಲೇ IT ಕೇಸ್ ಏನಾಗಬಹುದು, ED ಕೇಸ್ ಏನಾಗಬಹುದು, ಕೆಲವಾರು ಕೇಸ್ಗಳಿದೆಯಲ್ಲ ಆ ಕೇಸ್ಗಳ ಎಲ್ಲ ವರದಿಗಳನ್ನು, ಲೀಗಲ್ ಒಪಿನಿಯನ್ ಅನ್ನ ರಾಹುಲ್ ಗಾಂಧಿ ತರಿಸ್ಕೊಂಡಿದ್ದಾರಂತೆ. ಅದನ್ನ ಪರಿಶೀಲನೆ ಮಾಡಿದ ಮೇಲೆ ನಂಬರ್ 2 ಅವರ ಪರಿಶೀಲನೆ ಮಾಡಿ ಮನಸ್ಸಿಗೆ ತೃಪ್ತಿಯಾಗಿದೆಯಂತೆ, ಯಾವುದೇ ಸಮಸ್ಯೆ ಇಲ್ಲ ಅಂತ. ನಂಬರ್ 2 ರಾಹುಲ್ ಗಾಂಧಿ ಅವರು ಯಾವುದೇ ಕೆಲಸ ಮಾಡಬೇಕಾದ್ರೂ ಸಂಬಂಧಪಟ್ಟ ನಾಯಕರುಗಳ ಒಪಿನಿಯನ್ ತಗೊಂತಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ನಾವು ಅಂದಾಗ ರಾಜ್ಯದ ಎಲ್ಲ ನಾಯಕರಲ್ಲ, ಕೆಲವು ನಾಯಕರುಗಳನ್ನು, ವಿಶಿಷ್ಟವಾದಂಥ ದಿಗ್ಗಜ ನಾಯಕರುಗಳನ್ನು ನೇರವಾಗಿ ಫೋನ್ ಮಾಡಿ ಏನು ಮಾಡಬಹುದು, DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತಂದ್ರೆ ಏನು ಮಾಡಬೇಕು, ಏನು ಮಾಡೋದ್ರಿಂದ 2028ರ ಚುನಾವಣೆ ಮತ್ತು 2029ರ ಚುನಾವಣೆಗೆ ಹೇಗೆ ನಮ್ಗೆ ಅನುಕೂಲ ಆಗ್ತದೆ ಅನ್ನುವಂಥ ನೇರ ಒಬ್ಬೊಬ್ಬರನ್ನು ಸಹಿತ ಫೋನ್ ಮಾಡಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಒಪಿನಿಯನ್ನ ಕೇಳಿದ್ದಾರೆ, ಸಲಹೆಗಳನ್ನು ಕೇಳಿದ್ದಾರೆ, ಸೂಚನೆಗಳನ್ನು ಕೇಳಿದ್ದಾರೆ. ಅವರೆಲ್ಲರ ಒಪಿನಿಯನ್ ಮೇರೆಗೆ, ಲೀಗಲ್ ಒಪಿನಿಯನ್ ಮೇರೆಗೆ ಈಗ ರಾಹುಲ್ ಗಾಂಧಿ ಅವರೇ ನೇರವಾಗಿ ಕಣಕ್ಕಿಳಿದು DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂದ್ರೆ KPCC ಅಧ್ಯಕ್ಷರ ರಾಜೀನಾಮೆ ಕೊಡಿಸ್ಬೇಕು, ಆ ಪ್ಲೇಸಿಗೆ ಯಾರನ್ನ ಮಾಡಬೇಕು ಅಂತಲೂ ಸಹಿತ ನೇರವಾಗಿ AICC ಅಧ್ಯಕ್ಷರ ಮೂಲಕ ಸಂದೇಶಗಳನ್ನ, ಸಜೆಷನ್ಗಳನ್ನ, ಅಭಿಪ್ರಾಯಗಳನ್ನ ತರಿಸ್ಕೊಂಡಿದ್ದಾರೆ. ಈ ಎಲ್ಲವನ್ನ ನೋಡ್ತಾ ಇದ್ರೆ ನಮಗನ್ಸೋದು DK ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ದಿನಗಣನೆ ಪ್ರಾರಂಭ ಆಗಿದೆ ಅಂತ. ಸ್ನೇಹಿತರೆ, ಇದಕ್ಕೆ ಇನ್ನೊಂದು ಅಡಿಷನಲ್ ಸೇರಿಸಬೇಕು ಅಂದ್ರೆ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾರೊಟ್ಟಿಗೆ ಹೋಗ್ತಾ ಇದ್ದಾರೆ? AICC ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಒಟ್ಟಿಗೆ ದೆಹಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ? ದೆಹಲಿ ಹೈಕಮಾಂಡ್ ಆದಂತಹ ಸೋನಿಯಾ ಗಾಂಧಿ ಅವರಿಂದ ಬುಲಾವ್ ಬಂದಿದೆ. ಇದರ ಅರ್ಥ ಏನು? ಇದರ ಅರ್ಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ, ಪಟ್ಟಾಭಿಷೇಕಕ್ಕೆ ದಿನಗಣನೆ ಪ್ರಾರಂಭವಾಗಿದೆ ಅಂತ. ಸ್ನೇಹಿತರೆ, DK ಶಿವಕುಮಾರ್ ಅವರು ಸೋನಿಯಾ ಮೇಡಮ್ ಅವರ ಹತ್ರ, ಪ್ರಿಯಾಂಕಾ ವಾದ್ರಾರ್ ಅವರ ಹತ್ರ, ರಾಹುಲ್ ಗಾಂಧಿ ಅವರ ಹತ್ರ ಯಾವ ಮಟ್ಟದ ಸಂಬಂಧವನ್ನು ಹೊಂದಿದ್ದಾರೆ ಅಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿಯೇ ಆಗಲಿ ಯಾವುದೇ ಸಮಸ್ಯೆ ಆದರೂ ಸಹಿತ ಅವರು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಇವರಿಂದ ಸಹಾಯವನ್ನು ಪಡಿತಾರೆ ಅಂತ. DK ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಅಂತ ಬಹಳಷ್ಟು ಜನ ಮಾತಾಡ್ಕೊಂತಿದ್ರು. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನ ಹೈಕಮಾಂಡ್ ತಗೊಳುತ್ತೆ ಅಂತ DK ಅವರಿಗೆ ಅವ್ರು ಹೇಳ್ಕಳಿಸಿದ್ರು. ಅದೇ ರೀತಿ ನಮ್ಮ ಬೆಳಗಾವಿಯ ಬೆಂಕಿ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ತಂಡದೊಟ್ಟಿಗೆ AICC ಪ್ರಧಾನ ಕಾರ್ಯದರ್ಶಿ ಹಾಗೂ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಈ ಒಂದು ಸಮಸ್ಯೆಗೆ ಅಂದ್ರೆ ಮುಖ್ಯಮಂತ್ರಿಯ ಬದಲಾವಣೆ ಆಗಬೇಕು ಅಥವಾ ಆಗಬಾರ್ದು ಅನ್ನೋ ಸಮಸ್ಯೆನ ಕ್ಲಿಯರ್ ಮಾಡಿ ಸಾರ್ ಅಂದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತ ಒಂದೇ ಒಂದು ಮಾತೇನಪ್ಪ ಅಂದ್ರೆ, ಎಲ್ಲವೂ ತೀರ್ಮಾನ ಆಗಿದೆ, ಎಲ್ಲವೂ ತೀರ್ಮಾನ ಆಗಿದೆ, ಸಮಯ ಬಂದಾಗ ಆ ಪರಿಸ್ಥಿತಿಯನ್ನು ನಾವು ನಿಮಗೆ ತಿಳಿಸ್ತೇವೆ, ನೀವೇ ಜವಾಬ್ದಾರಿಯಿಂದ ಈ ಕೆಲಸ ಮಾಡಬೇಕು. ಇದರ ಅರ್ಥ ಏನು? CM ಪಟ್ಟಾಭಿಷೇಕಕ್ಕೆ DK ಶಿವಕುಮಾರ್ ಹೆಸರು ಚಾಲ್ತಿಯಲ್ಲಿದೆ, DK ಪಟ್ಟಾಭಿಷೇಕಕ್ಕೆ ದಿನಗಣನೆ ಪ್ರಾರಂಭವಾಗಿದೆ ಅಂತ.
ಇದು ನಮ್ಮ ಪೊಲಿಟಿಕಲ್ ಸರ್ಕಲ್ ಅವರ ಅಭಿಪ್ರಾಯ ಹಾಗೂ ವಿಧಾನಸೌಧ ಸುತ್ತಮುತ್ತ ಇರುವಂತಹ ಗಾಳಿ ಸುದ್ದಿ ಹಾಗೂ ದೆಹಲಿ ಮೂಲದ ಪ್ರಕಾರ, ಬಲ್ಲ ಮೂಲಗಳ ಪ್ರಕಾರ ಇದು ನಿಜಕ್ಕೂ ಸಹಿತ 100% ಗ್ಯಾರಂಟಿ. ನೀವೇನು ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ? ಕೆಪಿಸಿಸಿ ಅಧ್ಯಕ್ಷರಾಗಿ ಜಾರಕಿಹೊಳಿ ಅವರಾಗಬೇಕಾ? ಅಥವಾ ಸಿದ್ದರಾಮಯ್ಯನವರೇ ಇನ್ನೂ 2.5 ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕಾ? ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ